ಎಲ್ಲ ಮಾಧ್ಯಮದ ಮಿತ್ರರಿಗೆ ನನ್ನ ಪರವಾಗಿ ಸ್ವಾಗತ ನೀಡುತ್ತಾ ಈ ಮಾಧ್ಯಮಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದಂತಹ ಬಸವರಾಜ ನಾಗಶೆಟ್ಟಿಗಳು, ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ರವಿಯವರು, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಮಾನ್ಯ ಮಾನ್ಯ ಪತ್ರಿಕಾ ಅವರು, ಮತ್ತೆ ಇಲ್ಲಿ ಜಿಲ್ಲಾಧ್ಯಕ್ಷರಾದಂತಹ ಲಿಂಗೇಶ್ವರವರು, ಇಲ್ಲಿ ಉಪಸ್ಥಿತರಿರುವಂತಹ ಸಂಜಯ್ ಜಾಗೃತ ಅಧ್ಯಕ್ಷರಾದಂತಹ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ನಮ್ಮ ಆತ್ಮೀಯರಾದ ರಸಿಕೆಯರು, ಮತ್ತೆ ನಮ್ಮ ಗಾಯಕವಾಗಿದ್ದಾರೆ, ಮಾಡಿದ್ದಾರೆ, ನಮ್ಮ ಶ್ರೀ ದುರ್ಗೆಯವರಿದ್ದಾರೆ, ಎಲ್ಲಾರಿಯವರು, ಸ್ವಾಮಿಯವರು, ದುರ್ಗೆಯವರು, ಸುರೇಶ್ ಮೋರೆಯವರು, ಉಪಸ್ಥಿತರಿರುವಂಥ ಎಲ್ಲರಿಗೆ ಮತ್ತೊಮ್ಮೆ ನಾನು ಸ್ವಾಗತ ಬಯಸಿ, ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೆ ತಿಳಿದಿರುವಂತೆ 7ನೇ ತಾರೀಕಿಗೆ ಲೋಕಸಭೆ ಚುನಾವಣೆ ನಡೀತಾ ಇದೆ. ಚುನಾವಣೆಯ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅತ್ಯಂತ ಮಹತ್ವದಾದಂತಹ ಒಂದು ಚುನಾವಣೆ. ಈಗಾಗಲೇ ಬಸವಕಲ್ಯಾಣ ಕ್ಷೇತ್ರದಲ್ಲಿ ಪ್ರಕಾರ ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಬರೀ ಇಲ್ಲಿ ಅಷ್ಟೇ ಅಲ್ಲ, ನಾವು ಮೊನ್ನೆ ಚಿಂಚೋಳಿಯಲ್ಲಿ ಒಂದು ಕಾಂಗ್ರೆಸ್ ಕಾರ್ಯಕರ್ತರು ಸಭೆ ಮಾಡಿದ್ದೇವೆ. ಜನಸ್ತೋಮ ನೋಡಿದ್ರೆ ಇವತ್ತು ನಾವು ಖಚಿತವಾಗಿ ಹೇಳ್ಬೋದು, ಈ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ ಅನ್ನೋದಾಗಿ. ಇವತ್ತು ನಾವು ಚಿಂಚೋಳಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿದ್ದರು, ಡಾಕ್ಟರ್ ಪ್ರಕಾಶ್ ಪಾಟೀಲ್ ಅವರಿದ್ದರು, ಸುಭಾಷ್ ರಾಠೋಡ್ ಅವರಿದ್ದರು. ಅದರ ಜೊತೆಯಲ್ಲಿ ನಾನು ನೋಡ್ತಾ ಇದ್ದೇನೆ ಇವತ್ತು ಎಲ್ಲ ಸಮುದಾಯದವರು ಯಾರ್ಯಾರು ಬಿಜೆಪಿ ಬಗ್ಗೆ ಬಹಳಷ್ಟು ಒಂದು ಅಭಿಮಾನವನ್ನು ಇಟ್ಟುಕೊಂಡಿದ್ರು, ಈಗ ಅವರ ಒಂದು ಜನವಿರೋಧ ನೀತಿಯಿಂದ ಬೇಸತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕೆ ಇವತ್ತು ಲೈನ್ನಲ್ಲಿದ್ದಾರೆ. ಬಹಳ ಜನ ತಮ್ಮ ಉತ್ಸುಕತೆಯನ್ನು ಒಲವನ್ನು ತೋರಿಸಿಕೊಡ್ತಾ ಇದ್ದಾರೆ. ಇವತ್ತು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ನಾವು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ನೂರಾರು ಜನ ಇತ್ತು. ಯಾಕೆಂದ್ರೆ ಯುವ ಅಭ್ಯರ್ಥಿ ಇದ್ದ ಕಾರಣ, ಯುವ ಪ್ರತಿಭೆ ಇದ್ದ ಕಾರಣನು ಬಹಳಷ್ಟು ಜನ ಯುವ ಶಕ್ತಿಗೆ ಅದೊಂದು ಪ್ರೇರಣೆ ಆಗಿದೆ, ಸ್ಫೂರ್ತಿ ಆಗಿದೆ. ಹೀಗಾಗಿ ಇವತ್ತು ಬೀದರ್ ಲೋಕಸಭಾ ಕ್ಷೇತ್ರದಾದ್ಯಂತ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಬಿಜೆಪಿಯವರ ಏನೊಂದು ಮೋಸ ಇದೆ, ಬಿಜೆಪಿಯವರು ಯಾವ ರೀತಿಯಲ್ಲಿ ವಂಚನೆ ಮಾಡ್ತಾ ಇದ್ದಾರೆ, ಇವರೆಲ್ಲ ಸುಳ್ಳಿನ ಸರ್ದಾರರು ಅನ್ನುವಂಥದ್ದು ಜಗಜ್ಜಾಹಿರವಾಗಿದೆ. ಹೀಗಾಗಿ ಪ್ರಪ್ರಥಮವಾಗಿ ರಾಷ್ಟ್ರೀಯ ನಾಯಕ ಈ ಭಾಗಕ್ಕೆ ವಿಶೇಷವಾಗಿ ಸಂವಿಧಾನದ ಅನುಚ್ಛೇದ 371ಕ್ಕೆ ತಿದ್ದುಪಡಿ ತಂದು ವಿಶೇಷ ಸ್ಥಾನಮಾನ ಕೊಟ್ಟಿದ್ದಂತ ನಮ್ಮೆಲ್ಲ ನೆಚ್ಚಿನ ನಾಯಕರು, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಆದಂತಹ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆಜಿಯವರು ಮತ್ತು ಹಿರಿಯ ಮುಖಂಡರುಗಳು ಬೀದರ್ ಲೋಕಸಭಾ ಕ್ಷೇತ್ರದ ಪ್ರಚಾರಾರ್ಥ ಬಸವ ಕಲ್ಯಾಣಕ್ಕೆ 12ನೇ ತಾರೀಕಿಗೆ ಆಗಮಿಸಲಿದ್ದಾರೆ. ಅವರ ಕಾರ್ಯಕ್ರಮ ಅಕ್ಕಮಹಾದೇವಿ ಇವತ್ತು ಕಾಲೇಜಿನ ಆವರಣದಲ್ಲಿ ಸಾಯಂಕಾಲ ಸಂಜೆ 4 ಗಂಟೆಗೆ ಆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಹೀಗಾಗಿ ನನ್ನ ಪರವಾಗಿ, ಪಕ್ಷದ ಪರವಾಗಿ ಎಲ್ಲರಿಗೆ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ಮಾನ್ಯ ಖರ್ಗೆ ಸಾಹೇಬರ ಪ್ರಚಾರದ ಕಾರ್ಯಕ್ರಮದಲ್ಲಿ ಇವತ್ತು 8 ಮತಕ್ಷೇತ್ರಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜನರು ಭಾಗವಹಿಸಿ ಆ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಬೇಕು. ಮತ್ತೆ ಇವತ್ತು ಅವರ ಮಾರ್ಗದರ್ಶನ, ಈ ದೇಶ ಯಾವ ಕಡೆ ಹೋಗ್ತಾ ಇದೆ, ಯಾವ ರೀತಿಯಲ್ಲಿ ಆತಂಕದ ಒಂದು ವಾತಾವರಣ ಇದೆ, ಭಯದ ಒಂದು ವಾತಾವರಣ ಇದೆ. ಇಡಿ, ಸಿಬಿಐ, ಇವತ್ತೇನು ಇನ್ಕಮ್ ಟ್ಯಾಕ್ಸ್, ಎಲ್ಲಾ ಸ್ವಾಯತ್ತ ಸಂಸ್ಥೆಗಳ ದುರ್ಬಳಕೆ ಮಾಡಿಕೊಂಡು ಭಾರತೀಯ ಜನತಾ ಪಕ್ಷ ಪ್ರಜಾಪ್ರಭುತ್ವ ವಿರೋಧ ಪಕ್ಷದ ಧ್ವನಿಯನ್ನು ಅಡಗಿಸುವಂತಹ ಕೆಲಸ ಮಾಡ್ತಾ ಇದೆ. ಪ್ರಸ್ತುತ ಹಾಲಿ ಇರುವಂತಹ ಮುಖ್ಯಮಂತ್ರಿಗಳಿಗೆ ಇವತ್ತು ಸಣ್ಣ ಪುಟ್ಟ ನೆಪದ ಆಧಾರದ ಮೇಲೆ ಅವರಿಗೆ ಬಂಧಿಸಿ ಜೈಲಿಗೆ ಕಳಿಸಿ ದಬ್ಬಾಳಿಕೆ ಮಾಡುವಂತಹ ಕೆಲಸ ನಡೀತಾ ಇದೆ. ಇಂತಹ ಇವರ ಸರ್ವಾಧಿಕಾರಿ ಧೋರಣೆಯಿಂದ ಇವತ್ತು ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ, ಸಂವಿಧಾನ ಅಪಾಯದಲ್ಲಿದೆ. ಹೀಗಾಗಿ ಇವತ್ತು ಆರ್ಥಿಕತೆ ಕುಸಿದು ಹೋಗಿದೆ, ಉದ್ಯೋಗ ಇಲ್ಲ, ಇವತ್ತು ರೈತರು ಕಷ್ಟದಲ್ಲಿದ್ದಾರೆ. ಇವತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತೇನು ಭಾರತೀಯ ಜನತಾ ಪಕ್ಷಕ್ಕೆ ನಾವೆಲ್ಲ ಕೂಡ ಸೋಲಿಸಲೇಬೇಕಾಗಿದೆ, ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಿಸಲೇಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಬೀದರ್ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ
ಇವತ್ತೆಲ್ಲರೂ ತಮ್ಮ ತಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಇವತ್ತು ನಮ್ಮ ಸರ್ಕಾರ ಏನು ಗ್ಯಾರಂಟಿಗಳು ಕೊಟ್ಟಿದೆ, ಏನು ಆಶ್ವಾಸನೆ ಕೊಟ್ಟಿದೆ, 5 ಗ್ಯಾರಂಟಿಗಳನ್ನು ಈಡೇರಿಸಿದ್ದಾರೆ, ಕೊಟ್ಟ ಮಾತಿನಿಂದ ನಡೀತಾ ಇದ್ದಾರೆ. ಮತ್ತೆ ಒಂದು ವೇಳೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಕೇಂದ್ರದಲ್ಲಿ ಇನ್ನೂ 5 ಗ್ಯಾರಂಟಿಗಳು, ನಾರಿ ಗ್ಯಾರಂಟಿ ಇರ್ಬೋದು, ಇವತ್ತು ರೈತರ ಒಂದು ಗ್ಯಾರಂಟಿ, ರೈತ ನ್ಯಾಯ ಗ್ಯಾರಂಟಿ ಇರ್ಬೋದು, ಇರುವಂತಹ ಯುವ ನ್ಯಾಯ ಗ್ಯಾರಂಟಿ ಇರ್ಬೋದು, ಇನ್ನಿತರ ಇವತ್ತು ಸಾಮಾಜಿಕ ನ್ಯಾಯ ಕೊಡುವಂಥದ್ದು ಇರ್ಬೋದು, ಇವತ್ತು ಕಿಸಾನ್ ಗ್ಯಾರಂಟಿ ಇರ್ಬೋದು. ಇವೆಲ್ಲವನ್ನು ಯಾವ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವೆಲ್ಲವನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಅವೆಲ್ಲವನ್ನು ನಾವು ಅನುಷ್ಠಾನ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆ ಗ್ಯಾರಂಟಿ ಕಾರ್ಡ್ ತಯಾರಾಗಿದೆ. ಅದು ನಾವೆಲ್ಲ ಕಡೆ ಇವತ್ತು ಹಂಚ್ತಾ ಇದ್ದೇವೆ, ಜನರಿಗೆ ತಿಳಿಸಿ ಹೇಳ್ತಾ ಇದ್ದೇವೆ. ಹೀಗಾಗಿ ಈಗೇನು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ದೇಶದಾದ್ಯಂತ ಇವತ್ತು ಕಾಂಗ್ರೆಸ್ ಪಕ್ಷದ ಅಲೆ ಇದೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ. ಅದಕ್ಕಾಗಿ ನಾನು ಮತ್ತೊಮ್ಮೆ ತಮ್ಮ ಮುಖಾಂತರ ಇಡೀ ಬೀದರ್ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ವಿನಂತಿ ಮಾಡ್ತಾ ಇದ್ದೇನೆ. ನಾಡಿದ್ದು ಅಂತ ಹೇಳಿದ್ರೆ 12ನೇ ತಾರೀಕಿಗೆ ಸಾಯಂಕಾಲ 4 ಗಂಟೆಗೆ ಅಕ್ಕಮಹಾದೇವಿ ಆವರಣದಲ್ಲಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಒಂದು ಇವತ್ತು ಚುನಾವಣಾ ಪ್ರಚಾರ ಸಭೆ ಆಯೋಜಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಅದರಲ್ಲಿ ಭಾಗಿಯಾಗಿ ಆ ಸಭೆಯನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ವಿನಂತಿ ಮಾಡುತ್ತಾ, ಇವತ್ತು ನಾವೇನು ಗ್ಯಾರಂಟಿ ಕೊಟ್ಟಿದ್ದೇವೆ, 1 ಲಕ್ಷ ವೇತನ ಪ್ರತಿಯೊಬ್ಬ ವಿದ್ಯಾವಂತ ಯುವಕರಿಗೆ ಮೊದಲ ಉದ್ಯೋಗದ ಗ್ಯಾರಂಟಿ, ಸಾಲ ಮನ್ನಾ. ಇವತ್ತು ಸ್ವಾಮಿನಾಥನ್ ಆಯೋಗದ ಸೂತ್ರದ ಪ್ರಕಾರ MSPಗೆ ಏನು ಕನಿಷ್ಠ ಬೆಂಬಲ ಬೆಲೆ ರೈತರಿಗೆ ಕೊಡಬೇಕಾಗಿತ್ತು, ಕನಿಷ್ಠ ಬೆಂಬಲ ಬೆಲೆ ಗಿಟ್ಟಿಸಬೇಕು ಅಂತ ಹೇಳಿ ಅನೇಕ ಲಕ್ಷಾಂತರ ಜನ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದ್ರು ಕೇಂದ್ರ ಸರ್ಕಾರ ಬಿಜೆಪಿ ವಿರುದ್ಧ. 7 ಜನ ಸತ್ತೋಗ್ಬಿಟ್ಟು ಆದ್ರೂ ಇವರಿಗೆ ಕೈಕರ ಇಲ್ಲ. ಆದ್ರೂ ವಿರುದ್ಧ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಮೋಸ ಮಾಡಿದ್ರು. ಹೀಗಾಗಿ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಕನಿಷ್ಠ ಬೆಂಬಲ ಬೆಲೆ ರೈತರಿಗೆ ಘೋಷಣೆ ಮಾಡುತ್ತದೆ ಅನ್ನುವಂತ ರೈತ ನ್ಯಾಯ ಅನ್ನುವಂತ ಒಂದು ನಾವು ಗ್ಯಾರಂಟಿಯನ್ನು ಕೊಡ್ತಾ ಇದ್ದೇವೆ. ಜಾತಿ ಗಣತಿ ಮಾಡ್ತೀವಿ, ಪ್ರತಿಯೊಬ್ಬರಿಗೂ ಸಮಾಜದಲ್ಲಿರುವಂತಹ ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮ ಜನರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋದು ಸಂವಿಧಾನಬದ್ಧವಾಗಿದೆ. ಹೀಗಾಗಿ ಯಾರು ಎಷ್ಟು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿಯುವಿಕೆ ಇದೆ ಅದನ್ನು ಇವತ್ತು ಗಣನೆಗೆ ತೆಗೆದುಕೊಂಡು ಯಾರು ನಿರ್ಗತಿಗಳಿದ್ದಾರೆ, ಸಮಾಜದಲ್ಲಿರುವಂತಹ ಕಟ್ಟ ಕಡೆ ವ್ಯಕ್ತಿಗೂ ಸಾಮಾಜಿಕ ನ್ಯಾಯ ಕೊಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನು ನಮ್ಮ ಒಂದು ಪ್ರಣಾಳಿಕೆಯಲ್ಲಿ ಇವತ್ತು ನಾವು ಕೊಟ್ಟಿದ್ದೇವೆ. ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ಯಾರ್ಯಾರು ಬಡವರಿದ್ದಾರೆ ಆ ಬಡ ಕುಟುಂಬದ ನಾವು ಹೆಂಗೆ ಪ್ರತಿ ವರ್ಷ 24,000 ರಾಜ್ಯ ಸರ್ಕಾರ ಕೊಡ್ತಾ ಇದೆ, ಅದು ಹೊರತುಪಡಿಸಿ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಪ್ರತಿ ವರ್ಷ ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ 1 ಲಕ್ಷ ರೂಪಾಯಿ ಇವತ್ತು ಕೊಡ್ತೀವಿ ಅನ್ನುವಂಥ ಗ್ಯಾರಂಟಿಯನ್ನು ನಾವು ಕೊಡ್ತಾ ಇದ್ದೇವೆ. ಮಹಿಳಾ ನ್ಯಾಯ, ಅದೇ ರೀತಿಯಲ್ಲಿ ಶ್ರಮಿಕರಿಗೆ ನ್ಯಾಯ. ಯಾರು ಉದ್ಯೋಗ ಖಾತ್ರಿ ಮಾಡ್ತಾರೆ, ಯಾರು ಕಾರ್ಮಿಕರಿದ್ದಾರೆ, ಆ ಕಾರ್ಮಿಕರಿಗೆ ಮನ್ರೇಗಾ ಸೇರಿದಂತೆ ರಾಷ್ಟ್ರೀಯ ಮಟ್ಟದಲ್ಲಿ ಕೆಲವೊಂದು ಕಡೆ 200 ರೂಪಾಯಿ ಇದೆ ಕನಿಷ್ಠ ವೇತನ, ಕೆಲವೊಂದು ಕಡೆ 250 ಇದೆ, ಕೆಲವೊಂದು ಕಡೆ 300 ಇದೆ. ಕನಿಷ್ಠ ವೇತನ ಪ್ರತಿ ದಿವಸ 400 ರೂಪಾಯಿ ಮಾಡ್ತೀವಿ ಅನ್ನುವಂಥದ್ದು ಇವತ್ತು ನಾವು ಶ್ರಮಿಕ ನ್ಯಾಯ ಅನ್ನುವಂತ ಒಂದು ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ. ಹೀಗಾಗಿ 5 ಗ್ಯಾರಂಟಿಗಳು ಯುವ ನ್ಯಾಯ ಯುವಕರಿಗಾಗಿ, ಮಹಿಳಾ ನ್ಯಾಯ ಮಹಿಳೆಯರಿಗಾಗಿ, ಶ್ರಮಿಕ ನ್ಯಾಯ ಇವತ್ತು ಕಾರ್ಮಿಕರಿಗಾಗಿ, ರೈತರಿಗಾಗಿ ರೈತ ನ್ಯಾಯ, ಸಾಲ ಮನ್ನಾ ಮಾಡುವಂಥದ್ದು, ಪಾಲುದಾರಿಕೆಯ ನ್ಯಾಯ. ಎಲ್ಲಾ ತೀರ್ಮಾನದಲ್ಲಿ ಎಲ್ಲರ ಪಾಲ್ಗೊಳ್ಳುವಿಕೆ ಇರಬೇಕು ಅನ್ನುವಂಥ ರೀತಿಯಲ್ಲಿ ಏನು ಬಸವಣ್ಣನವರ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನುವಂಥ ರೀತಿಯಲ್ಲಿ ಇವತ್ತು ಈ 5 ಗ್ಯಾರಂಟಿಗಳನ್ನು ಮಾನ್ಯ ರಾಹುಲ್ ಗಾಂಧಿಯವರು, ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಇಬ್ಬರು ಇವತ್ತು ಈ ಗ್ಯಾರಂಟಿಯನ್ನು ಇಡೀ ದೇಶದ ಜನರಿಗೆ ಕೊಟ್ಟಿದ್ದಾರೆ. ಕೊಟ್ಟ ಮಾತಿನಂತೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಇದನ್ನು ಅನುಷ್ಠಾನ ಮಾಡ್ತೀವಿ ಎನ್ನುವಂತಹ ಭರವಸೆಯನ್ನು ಆ ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳುತ್ತಾ, ಮತ್ತೆ ನಾಡಿದ್ದೇನು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರಿಗೆ ಆಗಮಿಸಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡುತ್ತೇನೆ. ಧನ್ಯವಾದಗಳು.